ದಿವಸ ನಾವೆಲ್ಲರೂ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಈ ಚಾನ್ಸನ್ನು ನನಗೆ ಕೊಟ್ಟದಕ್ಕಾಗಿ ನಾನು ಎಲ್ಲರಿಗೂ ಚಿರಋಣಿ ಆಗಿದ್ದೇನೆ. ನನ್ನನ್ನು ಈ ಲೆವೆಲ್ಗೆ ತಂದಿರುವ ನಮ್ಮ ತಾಯಿ, ಅವರ ಪ್ರೇರಣೆಯಿಂದ ನಾನು ಈ ಲೆವೆಲ್ಗೆ ಬಂದಿದ್ದೇನೆ. ಅದಕ್ಕಾಗಿ ನಾನು ಅವರಿಗೆ ಈವರೆಗೂ, ಅವರು ಈ ಲೋಕದಲ್ಲಿ ಇಲ್ಲದೇ ಇದ್ದರೂ ಕೂಡ ನಾನು ಅವರಿಗೆ ಥ್ಯಾಂಕ್ಸನ್ನು ಹೇಳುತ್ತೇನೆ. ನಾನು ಬೇರೆ ದೇಶಗಳಲ್ಲೂ ಎಲ್ಲ ಕಡೆಯಲ್ಲೂ ಕೆಲಸ ಮಾಡಿ ಇಲ್ಲಿ ಈ ನಾರಾಯಣ ನೇತ್ರಾಲಯದಲ್ಲಿ ಕೆಲಸಕ್ಕೆ ಒಂದು ಚಾನ್ಸನ್ನು ಕೊಟ್ಟಿರುವ ದಿವಂಗತ KBS ಸರ್ಗೆ ಕೃತಜ್ಞತಾಸ್ತುತಿ ಮತ್ತು ಅವರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಈ ದಿನದಲ್ಲಿ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುವಾಗ ಎಲ್ಲ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡಬೇಕು ಅಂತ ನಾವು ಅವರಿಗಾಗಿ ಹೋರಾಡುತ್ತಾ ಇದ್ದೇವೆ. ನಮಗೆ ಈ ಒಂದು ಸಂದರ್ಭವನ್ನು ಕೊಟ್ಟಿರುವ ಪ್ರತಿಯೊಬ್ಬೊಬ್ಬರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಸಮಯದಲ್ಲಿ ನಾನು ಹೇಳಬೇಕಂತ ಬಯಸಿದ್ದು ಏನು ಅಂದರೆ, ಹೆಣ್ಮಕ್ಕಳು ಯಾವುದರಲ್ಲಿಯೂ ಕಡಿಮೆ ಅಲ್ಲ. ನಾವು ಹೆಣ್ಮಕ್ಕಳು ಮನುಷ್ಯನ ರಿಪ್ಸಿಂದ ಬಂದವರಾದುದರಿಂದ ಗಂಡಸರ ಜೊತೆಯಲ್ಲಿ ನಮಗೆ ಸಮಾನವಾದ ಒಂದು ಪಾತ್ರ ಬೇಕು ಅಂತ ನಾವು ಕೇಳ್ಕೊಳ್ತೀವಿ, ಹೋರಾಡ್ತೇವೆ. ಹೆಣ್ಮಕ್ಕಳು ಒಂದು ತಾಯಿ, ಒಂದು ಟೀಚರ್, ಒಂದು ಸ್ನೇಹಿತೆ, ಮತ್ತು ಎಲ್ಲ ಪಾತ್ರಗಳಲ್ಲೂ ಯಾವ ಹೆಣ್ಮಗಳು ಕಡಿಮೆ ಅಲ್ಲ. ಅದಕ್ಕಾಗಿ ನಾವು ನಮ್ಮ ಸ್ವಾತಂತ್ರ್ಯ ಜೀವನವನ್ನು ನಡೆಸಲು ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಂತಾರಾಷ್ಟ್ರೀಯ ದಿನಾಚರಣೆಯ ವಿಶಸ್ಸನ್ನು ಎಲ್ಲ ಹೆಣ್ಣು ಮಕ್ಕಳಿಗೆ ನಾನು ಇವತ್ತು ತಲುಪಿಸಬೇಕು ಅಂತ ಇಲ್ಲಿಂದ ಹೇಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು.